ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಪನ್ನೀರ್ ಲಾಲಿಪಾಪ್ ಮಾಡೋಣ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೆ. ಈ ರೀತಿ ಉದ್ದ ಉದ್ದ ಸ್ಲೈಸ್ಗಳಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನಂತರ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಹಾಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟು, ನಂತರ 1 ಸ್ಪೂನು ಅಚ್ಚ ಖಾರದ ಪುಡಿ, 1/4 ಸ್ಪೂನು ಗರಂ ಮಸಾಲ, 1/4 ಸ್ಪೂನು ಧನಿಯಾ ಪುಡಿ, ಹಾಗೆ ಸ್ವಲ್ಪ ಕಸೂರಿ ಮೇಥಿ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನಾನು. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಬೇಡ. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1-2 ಸ್ಪೂನಷ್ಟು ಕಾದಿರೋ ಎಣ್ಣೆ ಹಾಕಿ ಎಲ್ಲ ಲೈಟಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಇದೆಲ್ಲನೂ ಪನ್ನೀರಿಗೆ ಚೆನ್ನಾಗಿ ಅದೆಲ್ಲ ಅಂಟ್ಕೋಬೇಕು. ಆ ರೀತಿ ಲೈಟಾಗಿ ಕಲಿಸ್ಬೇಕು. ಕೈಯಿಂದನೇ ಸ್ವಲ್ಪ ನಾವು ಸಾಫ್ಟಾಗಿ ಕಲಿಸ್ಕೊಡ್ಬೇಕಾಗುತ್ತೆ. ನೋಡಿ, ಪನ್ನೀರ್ ಕಟ್ಟಾಗಬಾರ್ದು, ನೋಡಿಕೊಂಡು ಮೃದುವಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಸ್ವಲ್ಪನೇ ಕೈಗೆ ಹಾಕ್ಕೊಂಡು ಉಗುರು ನೀರು ಥರನೇ ಚುಮ್ಸ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ತುಂಬ ತೆಳ್ಳಗಾದರೆ ಪನ್ನೀರು ಕೋಟಿಂಗ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ಕಲಿಸ್ಕೊಳ್ಳಿ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಏನು ಮಾಡಿದೆ, ಪನ್ನೀರನ್ನ ಸ್ವಲ್ಪ ಕೈಯಲ್ಲೇ ಮ್ಯಾಶ್ ಮಾಡಿ ರೌಂಡ್ ಬಾಲ್ಸ್ ಆಗಿನೂ ಸಹ 2 ಲಾಲಿಪಾಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀವು ಮಾಡಿ, ನಿಮ್ಗೆ ಯಾವ ಥರ ಇಷ್ಟ ಆಯಿತು, ಇದು ರೌಂಡ್ ಬಾಲ್ಸ್ ಇಷ್ಟ ಆಯಿತಾ ಅಥವಾ ಕ್ಯೂಬ್ಸ್ ಮಾಡಿರೋ ಲಾಲಿಪಾಪ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ರೀತಿ ಮ್ಯಾರಿನೇಟ್ ಆಗಿರ್ತಕ್ಕಂಥ ಪನ್ನೀರನ್ನೆಲ್ಲ ನಾವು ಒಂದು ಮೀಡಿಯಮ್ ಸೈಜ್ ರವೆ ತೊಗೊಂಡಿದ್ದೆ, ಅದರಲ್ಲಿ ನಾವು ಒರಳಿಸಿ ಹಾಕ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಓಡಾಡ್ತೂ ತಿನ್ಬೋದು, ರುಚಿಯಾಗೂ ಇರುತ್ತೆ. ಕಾಫಿ ಟೀ ಕುಡಿಬೇಕಾದ್ರೆ ಇದನ್ನು ಜೊತೆಲಿ ಸ್ನ್ಯಾಕ್ಸ್ ಆಗಿನೂ ಬಳಸ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡೋದಕ್ಕೂ ಸುಲಭ, 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಇದು ತುಂಬಾ ಬೇಯಿಸ್ಕೋಬಾರ್ದು, ಪನ್ನೀರು ಫ್ರೈ ಮಾಡಬಾರ್ದು. ಯಾಕೆ ಅಂದರೆ ತುಂಬ ಫ್ರೈ ಮಾಡಿದ್ರೆ ಪನ್ನೀರು ನಾರಾದಂಗೆ ಆಗಿಬಿಡುತ್ತೆ. ಹಾಗಾಗಿ ಮೀಡಿಯಮ್ಮಾಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಮೊದಲು ಹಾಕಿರೋದೆಲ್ಲ ಆಗಿದೆ. ನಂತರ ಇನ್ನು ಉಳಿದಿರ್ತಕ್ಕಂಥ ಪನ್ನೀರನ್ನು ನಾನು ರವೆಲೆಲ್ಲ ಒರಳಿಸಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ಹಾಕಿದ ತಕ್ಷಣವೇ ನಾವು ತಿರುಗಿಸ್ಬಾರ್ದು, 1 ನಿಮಿಷ ಬಿಟ್ಟು ನಂತರ ನಿಧಾನವಾಗಿ ಈ ರೀತಿ ಒರಳಿಸ್ಬೇಕಾಗುತ್ತೆ. ಇಲ್ಲಾಂದರೆ ಕೋಟಿಂಗ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಈಗ ಇದು ಸಹ ಆಗಿದೆ. ಪನ್ನೀರ್ ಲಾಲಿಪಾಪ್ ರೆಡಿ ಆಯಿತು. ಮಾಡ್ಕೊಳ್ಳಿ ಎಲ್ಲರೂ. ಯಾವ ಥರದ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಟೊಮೆಟೊ ಸಾಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಮಾಡ್ಕೋತೀರಾ ಅಂದ್ಕೊತೀನಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.